ಪ್ರಥಮ ಬಾರಿಗೆ ನಮ್ಮ ದೇಶದ ಕೊಡುಗೆಯಾಗಿ ನಮ್ಮ ಸಂಸ್ಕೃತಿಯಾದಂತಹ ಈ ಒಂದು ಯೋಗವನ್ನ ಒಂದು ದಿನ ನಾವೆಲ್ಲರೂ ಆಚರಿಸಬೇಕು ಅಂತ ಕೇಳ್ಕೊಂಡಾಗ ಸುಮಾರು 177 ದೇಶಗಳು ಒಮ್ಮತದಿಂದ, ಯಾವ ವಿರೋಧವೂ ಇಲ್ಲದೆ ಒಮ್ಮತದಿಂದ ಸಹಕರಿಸಿ ಇದನ್ನ ಒಂದು ದಿವಸ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡಿಸೈಡ್ ಮಾಡಿದ್ರು. ಯಾಕೆ ಡಿಸೈಡ್ ಮಾಡಿದ್ರು ಅಂತಂದ್ರೆ, ಯೋಗ ಒಂದು ಉತ್ತಮ ಅಭ್ಯಾಸ, ಎಲ್ಲ ಜನಗಳನ್ನ ಒಂದುಗೂಡಿಸ್ಲಿಕ್ಕೆ. ಯೋಗ ಅಂತಂದ್ರೇನೆ ನಾವು ಹೇಳ್ತೀವಿ ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ಬಿಟ್ಟು ಅಂತ. ಯುಜ್ ಅಂತಂದ್ರೆ ಸೇರಿಸ್ತಕ್ಕಂಥದ್ದು ಅಂತ. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಇದು ನಮ್ಮನ್ನು ಪರಮಾತ್ಮನಲ್ಲಿ ಸೇರಿಸ್ತಕ್ಕಂಥದ್ದು ಅಂತ. ಆದರೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಸಮತ್ವಂ ಯೋಗ ಮುಚ್ಯತೆ, ಎಲ್ಲರನ್ನೂ ಕೂಡ ಸೇರಿಸ್ತಕ್ಕಂಥದ್ದು, ಎಲ್ಲರಲ್ಲೂ ಸಹಬಾಳ್ವೆಯನ್ನ ಮೂಡಿಸ್ತಕ್ಕಂಥದ್ದು, ಯಾರನ್ನೂ ಕೂಡ ದ್ವೇಷಿಸ್ತಕ್ಕಂಥದ್ದು ಮನೋಸ್ಥಿತಿ ಇದರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಯೋಗವನ್ನ ಮಾಡೋದ್ರಿಂದ ಏನು ಪ್ರಪಂಚದಲ್ಲಿ ಕಲಹಗಳು ನಡೀತಾ ಇದೆ, ಇವಾಗಲೇ ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಯುದ್ಧಗಳು ನಡೀತಾ ಇದೆ, ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಎಷ್ಟು. ಈಗ ನಮ್ಗೆನೆ ನೋಡಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಿಲ್ಲ, ಡೀಸೆಲ್ ಸಿಗ್ತಿಲ್ಲ. ಈ ತರ ಯಾಕೆ ಈ ಯುದ್ಧಗಳಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಈ ವೈಷಮ್ಯದಿಂದ, ದ್ವೇಷದಿಂದ, ನಾನು ಮೇಲು ನೀನು ಮೇಲು, ನಾನು ನಿನ್ನನ್ನ ಮುಗಿಸ್ತೀನಿ ನೀನು ನನ್ನನ್ನ ಮುಗಿಸ್ತೀಯ, ಈ ತರಹದ ದ್ವೇಷ ಅಸೂಯೆಯಿಂದ. ಆದ್ರೆ ಯೋಗ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಯಾರೂ ಸಹ ಇಲ್ಲಿ ಪರ್ಮನೆಂಟ್ ಅವ್ರು ಅಲ್ಲ. ಒಂದಲ್ಲ ಒಂದು ದಿವಸ ನಮಗೆ ಹುಟ್ಟು ಬಂದಿದೆ, ಸಾವು ಬಂದೇ ಬರುತ್ತೆ. ಸಾವು ಬಂದ ಮೇಲೆ ನಾವೆಲ್ಲರೂ ಹೊರಗಡೆ ಹೋಗ್ತೀವಿ. ಈ ಇರ್ತಕ್ಕಂತ ಈ ಒಂದು ಚಿಕ್ಕ ಪ್ರಪಂಚದಲ್ಲಿ ಎಲ್ಲ ಯಾಕೆ ಜಗಳಾಡಬೇಕು? ನಾವ್ ಯಾಕೆ ವೈಷಮ್ಯವನ್ನ ಬೆಳೆಸ್ಕೊಳ್ಬೇಕು? ಯಾಕೆ ನಾವು ಸೌಮ್ಯತೆಯಿಂದ ನಾವೆಲ್ಲರೂ ಕೂಡ ಒಂದುಗೂಡಿ ಯಾಕೆ ಒಂದು ಪ್ರಪಂಚದಲ್ಲಿ ಜೀವನವನ್ನ ಮಾಡಬಾರದು? ಒಂದೇ ಕುಟುಂಬ. ಅದಕ್ಕಾಗಿ ಭಗವದ್ಗೀತೆನಲ್ಲಿ ಹೇಳಿರ್ತಕ್ಕಂಥದ್ದು ವಸುಧೈವ ಕುಟುಂಬಕಂ, ಅಂದ್ರೆ ಇಡೀ ಪ್ರಪಂಚವೇ ಒಂದು ಕುಟುಂಬ. ನಾವೆಲ್ಲರೂ ಕೂಡ ಅಲ್ಲಿರ್ತಕ್ಕಂತಹ ಕುಟುಂಬದ ಮಕ್ಕಳು. ನಮ್ಮ ಕೆಲಸಕ್ಕಾಗಿ ಹುಟ್ಟಿ ಬಂದಿದ್ದೇವೆ. ನಮ್ಮ ಕೆಲಸ ಮುಗಿದ ನಂತರ ನಮ್ಮ ಸಾವು ಹಾಗೆ ಆಗತ್ತೆ, ನಾವು ಹೋಗ್ತೀವಿ. ಯಾವ್ದನ್ನಾದ್ರೂ ನಾವು ತಗೊಂಡು ಹೋಗ್ತೀವ, ಇಟ್ಕೊಳ್ತೀವ? ಏನು ಇಲ್ಲ. ಇಷ್ಟು ಒಂದು ಕ್ಷಣಿಕ ಜೀವನ ಇರಬೇಕಾದ್ರೆ ನಾವು ಯಾಕೆ ಬೇರೆ ಎಲ್ಲರ ಜೊತೆ ಜಗಳ ಆಡ್ಕೊಂಡಿರ್ಬೇಕು? ನಮ್ಮಲ್ಲಿ ಹೊಂದಾಣಿಕೆ, ಸಹಬಾಳ್ವೆಯಿಂದ ಯಾಕೆ ಬಾಳಬಾರದು? ಇದನ್ನ ತಿಳಿಸ್ಕೊಡ್ತಕ್ಕಂಥದ್ದೇ ಯೋಗ. ಇದು ಆಧ್ಯಾತ್ಮಿಕದ ರೀತಿಯಲ್ಲಿ ಯೋಗ. ಆದ್ರೆ ಇನ್ನೊಂದು ಇದರ ಅಂಗ ಇರ್ತಕ್ಕಂಥದ್ದು ಆರೋಗ್ಯ ಸುಧಾರಣೆಯಲ್ಲಿ. ಹಾಗಾಗಿ ಈ ಒಂದು ಯೋಗ ದಿನವನ್ನ ಪ್ರತಿ ವರ್ಷ 21 ಜೂನ್ಗೆ ಯಾಕೆ ಮಾಡ್ತೀವಿ ಅಂತಂದ್ರೆ, ಇದನ್ನ ಸಮ್ಮರ್ ಸಾಲ್ಟೈಸ್ ಅಂತಾನು ಕರಿತೀವಿ. ಅಂತಂದ್ರೆ ನಮ್ಮ ಭಾರತದ ಪರಿಸರದಲ್ಲಿ ನೋಡಿದ್ರೆ ನಮ್ಮಲ್ಲಿ 2 ಕಾಲ ಇದೆ, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಹೇಳ್ಬಿಟ್ಟು ಅಂತ. ಜನವರಿಯಿಂದ ಜೂನ್ ಏನಿದೆ ಅದನ್ನ ಉತ್ತರಾಯಣ ಅಂತ ಕರಿತೀವಿ. ಜೂನ್ ಇಂದ ಡಿಸೆಂಬರ್ ವರೆಗೂ ಏನಿದೆ ಅದನ್ನ ನಾವು ದಕ್ಷಿಣಾಯನ ಅಂತ ಕರಿತೀವಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಂತಂದ್ರೆ, ಈ ದಕ್ಷಿಣಾಯಣದಿಂದ ನಮ್ಮ ವಿದ್ಯಾಭ್ಯಾಸವನ್ನ ಶುರು ಮಾಡ್ತಕ್ಕಂಥದ್ದು. ಸೊ ಇಲ್ಲಿಗೆ ದಕ್ಷಿಣ ಕಡೆಗೆ ಸೂರ್ಯ ತಿರುಗ್ತಾ ಇರ್ತಕ್ಕಂಥದ್ದು. ಈ ಕಾಲದಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸವನ್ನ ಹಿಂದೆ ಎಲ್ಲ ಗುರುಕುಲಗಳಲ್ಲಿ ಹಿಂದಿನಿಂದ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ದಿನವನ್ನ ನಾವು ಆರಿಸ್ಕೊಂಡು ಇದನ್ನ ಜೂನ್ 21ಕ್ಕೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಎಲ್ಲ ದೇಶಗಳು ಒಪ್ಕೊಂಡು ಅದರ ಪ್ರಕಾರ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಸತಿ ಅದು 12ನೇಯ ಅಂತಾರಾಷ್ಟ್ರೀಯ ಯೋಗ ದಿವಸ. ಪ್ರತಿ ವರ್ಷನೂ ಕೂಡ ಒಂದೊಂದು ಧ್ಯೇಯವನ್ನ ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಆಚರಿಸ್ತೀವಿ ಇಡೀ ಪ್ರಪಂಚದಲ್ಲಿ. ಈ ಸತಿಯ ಧ್ಯೇಯ ಬಂದು ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ಸಹಜವಾದ ಜೀವನಕ್ಕೆ ಯೋಗ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ನಾವೆಲ್ಲರೂ ಕೂಡ ವಯಸ್ಸಾಗ್ತಾ ಹೋಗ್ತಾ ಇರ್ತಕ್ಕಂಥವ್ರು. ನಾವ್ಯಾರನ್ನು ಕೂಡ ಚಿಕ್ಕ ಮಕ್ಕಳಾಗೆ ಇರೋದಿಲ್ಲ. ದೊಡ್ಡವರಾಗ್ಲೇಬೇಕು, ಗೃಹಸ್ಥಾಶ್ರಮವನ್ನ ಪಡಿಲೇಬೇಕು, ವಾನಪ್ರಸ್ಥಾಶ್ರಮಕ್ಕೂ ಹೋಗ್ಲೇಬೇಕು. ಸೊ ಆದರೆ ಈ ಬೆಳವಣಿಗೆ ಏನಿದೆ ಇದು ಸಹಜವಾಗಿ ಆಗಬೇಕು.